ನಮಸ್ಕಾರ ಪ್ರಿಯ ವೀಕ್ಷಕರೇ, ತಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಅತಿ ಪರಿಶುದ್ಧವಾದ ನಾಮದಲ್ಲಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಾ ಈ ದಿನದ ಈ ಸಮಯದ ದೈವಿಕ ವಾಕ್ಯದ ಸಂದೇಶವನ್ನು ಕೇಳುವ ಹಾಗೆ ದೇವರು ತಾನೇ ನಿಮ್ಮ ಕುಟುಂಬಗಳಲ್ಲಿ ಒಂದು ಸಂತೋಷದ ಜೀವಿತವನ್ನು ಉಂಟು ಮಾಡಲಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡೋಣ. ಸಮಸ್ತಕ್ಕೂ ಮೂಲ ಕಾರಣನಾಗಿರುವಂಥ ನಮ್ಮ ಸರ್ವಶಕ್ತನಾದ ತಂದೆಯಾದ ದೇವರೇ, ಈ ದಿನದಲ್ಲಿ ಹೋಪ್ ಕನ್ನಡ ಮಾಧ್ಯಮದ ಮೂಲಕವಾಗಿ ದೈವಿಕ ವಾಕ್ಯದ ಸಂದೇಶವನ್ನು ಕೇಳುವುದಕ್ಕೆ ಸಿದ್ಧರಾಗಿರುವಂಥ ಎಲ್ಲ ನಮ್ಮ ಆತ್ಮೀಯ ದೇವಜನರಿಗೆ ನಾವು ಪ್ರಾರ್ಥನೆ ಮಾಡುತ್ತೇವೆ. ಕರ್ತನೇ, ಎಷ್ಟೋ ಜನರು ಫೋನ್ ಮಾಡಿ ನಮ್ಮ ಆರೋಗ್ಯಕ್ಕೋಸ್ಕರವಾಗಿ ಪ್ರಾರ್ಥನೆ ಮಾಡಿರಿ, ನಮ್ಮ ಕುಟುಂಬದಲ್ಲಿರುವಂಥ ಹಣಕಾಸಿನ ಸಮಸ್ಯೆಗಳಿಂದ ನಮಗೆ ಬಿಡುಗಡೆಯನ್ನು ಹೊಂದುವುದಕ್ಕೋಸ್ಕರವಾಗಿ ಪ್ರಾರ್ಥಿಸಿರಿ, ನಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರವಾಗಿ ಪ್ರಾರ್ಥನೆ ಮಾಡಿರಿ, ನಮ್ಮ ವ್ಯವಸಾಯ, ನಮ್ಮ ಕುಟುಂಬದಲ್ಲಿರುವಂಥ ಎಲ್ಲ ಸಮಸ್ಯೆಗಳಿಗೋಸ್ಕರವಾಗಿ ಪ್ರಾರ್ಥಿಸಿರಿ ಎಂಬುದಾಗಿ ಕೇಳಿಕೊಳ್ಳುವಾಗ, ರಕ್ಷಕನಾದ ದೇವರೇ, ನಿನ್ನ ಕೃಪೆಯೊಂದಿಗೆ ಎಲ್ಲರಿಗೂ ಬಿಡುಗಡೆಯನ್ನು ಆಶೀರ್ವಾದವನ್ನು ದಯಪಾಲಿಸಿಕೊಡಬೇಕೆಂಬುದಾಗಿ ನಜರೇತಿನ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯೇ, ಆಮೇನ್. ಪ್ರಿಯ ವೀಕ್ಷಕರೇ, ದೇವರ ಆಶೀರ್ವಾದದಿಂದ ಈ ದಿನದ ದೈವಿಕ ವಾಕ್ಯದ ಸಂದೇಶದ ಮುಖ್ಯ ಭಾಗ, ಕ್ರಿಸ್ತನಲ್ಲಿ ನಾವು ನವೀಕರಣವನ್ನು ಹೊಂದುವುದು ಹೇಗೆ, ಕ್ರಿಸ್ತನಲ್ಲಿ ನವೀಕರಣದ ಜೀವಿತದಲ್ಲಿ ನಾವು ಸಾಗುವಂಥದ್ದು ಹೇಗೆ ಎಂಬುದಾಗಿ ನೋಡುವಾಗ, ದೇವರೊಂದಿಗೆ ನಮ್ರತೆಯಿಂದ ನಡೆದುಕೊಳ್ಳುವುದರ ಮೂಲಕವಾಗಿ. ಇವತ್ತಿನ ದಿನದಲ್ಲಿ ನಮ್ಮಲ್ಲಿ ಸಹನೆ, ತಾಳ್ಮೆಯ ಜೀವಿತ, ನಮ್ರತೆಯ ಜೀವಿತ ಬಹಳ ಕಡಿಮೆಯಾಗಿದೆ ಪ್ರಿಯರೇ. ನಾವೆಲ್ಲ ಹೇಳ್ತೇವೆ ನಾವೆಲ್ಲ ದೇವರ ಮಕ್ಕಳು ಎಂಬುದಾಗಿ. ನಾನು ದೇವರ ವಾಕ್ಯವನ್ನು ತಿಳಿಯುತ್ತಾ ಇದ್ದೇನೆ, ಸಭೆಯಲ್ಲಿ ಸಬ್ಬತ್ತಿನ ದಿನದಲ್ಲಿ ಆರಾಧನೆಗೆ ಹೋಗ್ತಾ ಇದ್ದೇನೆ. ಹೀಗೆ ನಾವೆಲ್ಲರೂ ಕೂಡ ಅನೇಕ ವಿಧದಲ್ಲಿ ನಾವು ನಮ್ಮಷ್ಟಕ್ಕೆ ನಾವು ಪ್ರಶ್ನೆಗಳಿಗೆ ಉತ್ತರವನ್ನು ನಾವು ಕಂಡುಕೊಳ್ತೇವೆ. ಆದರೆ ನಿಜವಾದಂಥ ಕ್ರೈಸ್ತಿಯ ಜೀವಿತದಲ್ಲಿ, ಕ್ರಿಸ್ತನ ಆ ನವೀಕರಣದ ಜೀವಿತದಲ್ಲಿ ನಾವು ಹೊಸತನದಲ್ಲಿ ಜೀವಿಸಬೇಕಾದರೆ ನಮ್ಮಲ್ಲಿ ನಮ್ರತೆ ಅನ್ನುವಂಥದ್ದು ಬಹಳ ಪ್ರಾಮುಖ್ಯ. ಮೀಕನ ಪ್ರವಾದನೆಯ ಗ್ರಂಥ 6ನೇ ಅಧ್ಯಾಯ 8ನೇ ವಚನದಲ್ಲಿ ನಾವು ನೋಡುತ್ತೇವೆ, ಮನುಷ್ಯನೇ ಒಳ್ಳೆಯದು ಇಂಥದೇ ಎಂದು ಯೆಹೋವನು ನಿನಗೆ ತೋರಿಸಿದ್ದಾನಷ್ಟೇ. ನನ್ನ ವಾಕ್ಯವನ್ನು ಗಮನಿಸುವಂಥ ಮನುಷ್ಯನೇ, ನನ್ನ ವಾಕ್ಯದ ಬೆಳಕಿನಲ್ಲಿ ಜೀವಿಸುವಂಥ ಮನುಷ್ಯನೇ, ನನ್ನ ವಿಶ್ವಾಸಿಯೇ, ನನ್ನ ನಂಬಿಕೆಯಲ್ಲಿ ಬೆಳೆಯುವಂಥ ನನ್ನ ವಿಶ್ವಾಸಿಯೇ, ಯೆಹೋವನು ನಿನಗೆ ತೋರಿಸಿದ್ದಾನಷ್ಟೇ ನ್ಯಾಯವನ್ನು ಆಚರಿಸುವಂಥದ್ದು. ನಾವು ಕ್ರಿಸ್ತನೊಂದಿಗೆ ನಾವು ನವೀಕರಣವನ್ನು ಹೊಂದಬೇಕಾದರೆ ನ್ಯಾಯವನ್ನು ಆಚರಿಸುವುದನ್ನು ನಾವು ಕಲಿತುಕೊಳ್ಳಬೇಕು, ನ್ಯಾಯಸಮ್ಮತವಾಗಿ ಜೀವಿಸುವಂಥದ್ದನ್ನು ಕಲಿತುಕೊಳ್ಳಬೇಕು. ಕೆಲವು ಸಾರಿ ಅನ್ಯಾಯವಾದಾಗ ನ್ಯಾಯ ಎಲ್ಲಿದೆ ಎಂಬುದಾಗಿ ನಾವು ಪ್ರಶ್ನೆ ಮಾಡ್ತೇವೆ. ಒಂದು ವೇಳೆ ನ್ಯಾಯಾಲಯದಲ್ಲಿ ವಾದ ವಿವಾದಗಳು ನಡೆದು ಒಂದು ವೇಳೆ ತಪ್ಪು ಮಾಡಿದಂಥವರಿಗೆ ತೀರ್ಪಾಗುವಂಥ ಸಮಯದಲ್ಲಿ ಅಯ್ಯೋ ನ್ಯಾಯ ಎಲ್ಲಿದೆ ಎಂಬುದಾಗಿ ನಾವೇನು ಮಾಡ್ತೇವೆ, ಅನೇಕ ರೀತಿಯಲ್ಲಿ ಮಾತನಾಡ್ತೇವೆ ಪ್ರಿಯರೇ. ಆದರೆ ನಮ್ಮ ದೇವರು ಎರಡು ಮಾತಿನವನಲ್ಲ ಪ್ರಿಯರೇ. ಆತನ ಮಾತಿನಲ್ಲಿ ದೀನತೆ ಇದೆ, ಆತನ ಮಾತಿನಲ್ಲಿ ಪ್ರೀತಿ ಇದೆ ಪ್ರಿಯರೇ. ಆತನ ಮಾತಿನಲ್ಲಿ ನಮಗೆ ನ್ಯಾಯವನ್ನು ಕೊಡುವ ಆತನಾಗಿದ್ದಾನೆ. ಯಾಕೆಂದರೆ ಯೆಹೋವನು ಎರಡು ಮಾತಿನವನಲ್ಲ ಪ್ರಿಯರೇ. ಆತನು ನಮ್ಮನ್ನು ಪ್ರೀತಿಸುವಂಥವನಾಗಿದ್ದಾನೆ, ನಮ್ಮನ್ನು ತನ್ನ ಜೀವಿತದ ಮಾರ್ಗದಲ್ಲಿ ನಡೆಸುವಂಥವನಾಗಿದ್ದಾನೆ. ನಂತರ ನ್ಯಾಯವನ್ನು ಆಚರಿಸುವುದು, ಕರುಣೆಯಲ್ಲಿ ಆಸಕ್ತನಾಗಿರುವುದು. ಕರುಣೆ ಉಳ್ಳವರು ಧನ್ಯರು ಎಂಬುದಾಗಿ ನಾವು ಪರ್ವತ ಪ್ರಸಂಗದಲ್ಲಿ ಓದುತ್ತೇವೆ. ಕರುಣೆ ಉಳ್ಳ ಸಮಾರ್ಯದವನ ದೃಷ್ಟಾಂತವನ್ನು ನಾವು ಸುವಾರ್ಥ ಭಾಗದಲ್ಲಿ ನಾವು ನೋಡ್ತೇವೆ ಪ್ರಿಯರೇ. ಇವತ್ತಿನ ದಿನದಲ್ಲಿ ಆ ಸಮಾರ್ಯದ ದೃಷ್ಟಾಂತದ ಮೂಲಕವಾಗಿ ಇವತ್ತು ಅಲ್ಲಿ ಯಾಜಕನು ಬರುತ್ತಾನೆ. ನಾವು ಅದನ್ನು ಲೂಕನು ಬರೆದ ಸುವಾರ್ತೆಯಲ್ಲಿ ನಾವು ನೋಡುವಾಗ ಅಲ್ಲಿ ಯಾಜಕನು ಬರುತ್ತಾನೆ ಪ್ರಿಯರೇ, ಲೇವಿಯನು ಬರುತ್ತಾನೆ. ಆ ಕಷ್ಟದಲ್ಲಿದ್ದಂಥ ಆ ವ್ಯಕ್ತಿಗೆ ಸಹಾಯ ಮಾಡುವುದಿಲ್ಲ ಪ್ರಿಯರೇ. ಯಾರು ಆತನಿಗೆ ಚೆನ್ನಾಗಿ ಹೊಡೆದು ರಸ್ತೆಯ ಪಕ್ಕದಲ್ಲೇ ಹಾಕಿ ಹೋಗಿರುತ್ತಾರೆ. ಆದರೆ
ಆ ದೃಷ್ಟಾಂತವನ್ನು ನಾವು ನೋಡುವಂಥ ಸಮಯದಲ್ಲಿ ಅದನ್ನು ನಾವು ಲೂಕನು ಬರೆದಂಥ ಸುವಾರ್ತೆಯಲ್ಲಿ ನಾವು ಅದನ್ನು ಓದ್ಬೋದು ಪ್ರಿಯರೇ. ಆ ವಾಕ್ಯವನ್ನು ಓದುವುದಾದರೆ ದೇವರ ವಾಕ್ಯದಲ್ಲಿ ಆ ದೃಷ್ಟಾಂತದ ಕಥೆಗಳಲ್ಲಿ ಬರೆಯಲ್ಪಟ್ಟಿರುವಂಥದ್ದನ್ನು ನಾವು ನೋಡುತ್ತೇವೆ. ಆ ವಾಕ್ಯವನ್ನು ಓದುವುದಾದರೆ ದೇವರ ಪ್ರಸನ್ನತೆಯನ್ನು ನಾವು ಯಾವಾಗಲೂ ಕೂಡ ಪಡೆದುಕೊಂಡು ನಾವು ಜೀವಿಸಬೇಕು. ಅದನ್ನು ನಾವು ಲೂಕನು ಬರೆದ ಸುವಾರ್ತೆ 10ನೇ ಅಧ್ಯಾಯ 25ನೇ ವಚನದಿಂದ 37ನೇ ವಚನದ ತನಕ ಓದುವುದಾದರೆ ಅಲ್ಲಿ ಆ ದೃಷ್ಟಾಂತ ನಮಗೆ ಅರ್ಥ ಆಗುತ್ತೆ ಪ್ರಿಯರೇ. ಅಲ್ಲಿ ಸಮಾರ್ಯದವನು ಬರ್ತಾನೆ ಪ್ರಿಯರೇ. ಆತನು ಆ ಕಷ್ಟಪಟ್ಟಂಥ ವ್ಯಕ್ತಿಗೆ ಸಹಾಯವನ್ನು ಮಾಡಿ ತನ್ನ ಒಂದು ಆ ಕತ್ತೆಯ ಮೇಲೆ ಕುಳ್ಳಿರಿಸಿಕೊಂಡು ಆತನಿಗೆ ಬೇಕಾದಂಥ ಎಲ್ಲ ರೀತಿಯ ಆ ಒಂದು ಔಷಧಗಳನ್ನು ಕೊಟ್ಟು ಆತನನ್ನು ಸತ್ಕರಿಸುವಂಥದ್ದನ್ನು ನಾವು ನೋಡುತ್ತೇವೆ. ಯಾಕೆಂದರೆ 33ನೇ ವಚನದಲ್ಲಿ, ಆದರೆ ಒಬ್ಬ ಸಮಾರ್ಯದವನು ಪ್ರಯಾಣ ಮಾಡುತ್ತಾ ಅವನಿದ್ದಲ್ಲಿಗೆ ಬಂದು ಅವನನ್ನು ಕಂಡು ಕನಿಕರಿಸಿ, ನೋಡಿ ಆ ಪದವನ್ನು ನಾವು ಪದ ಬಳಕೆಯನ್ನು ಗಮನಿಸಬೇಕಾಗಿದೆ. ಅವನನ್ನು ಕನಿಕರಿಸಿ ಅವನ ಹತ್ತಿರಕ್ಕೆ ಹೋಗಿ ಅವನ ಗಾಯಗಳಲ್ಲಿ ಎಣ್ಣೆಯನ್ನು ದ್ರಾಕ್ಷಾರಸವನ್ನು ಒಯ್ದು ಕಟ್ಟಿ ತನ್ನ ಸ್ವಂತ ವಾಹನದ ಮೇಲೆ ಹತ್ತಿಸಿಕೊಂಡು ಛತ್ರಕ್ಕೆ ಕರೆದುಕೊಂಡು ಹೋಗಿ ಅವನನ್ನು ಆರೈಕೆ ಮಾಡಿದನು ಎಂಬುದಾಗಿ ನೋಡುತ್ತೇವೆ. ಆ ವ್ಯಕ್ತಿಯಲ್ಲಿದ್ದಂಥ ಕರುಣೆಯ ಜೀವಿತ ಪ್ರಿಯರೇ. ಅದನ್ನು ತಾನೇ ಮೀಕ ಪ್ರವಾದಿ ಹೇಳುವಂಥದ್ದು, ನೀನು ಕ್ರಿಸ್ತನಲ್ಲಿ ನವೀಕರಣ ಹೊಂದಬೇಕಾದರೆ, ನೀನು ದೇವರೊಂದಿಗೆ ನಮ್ರತೆಯ ಜೀವಿತದಲ್ಲಿ ಜೀವಿಸಬೇಕಾದರೆ ನೀನು ಕರುಣೆಯಲ್ಲಿ ಆಸಕ್ತನಾಗಿರಬೇಕೆಂಬುದಾಗಿ ನೋಡುತ್ತೇವೆ. ಇಲ್ಲಿ ಆ ಒಂದು ಸಮಾರ್ಯದವನ ದೃಷ್ಟಾಂತದ ಮೂಲಕವಾಗಿ ಆತನು ಕನಿಕರಪಟ್ಟ, ಆತನು ಕರುಣೆಯನ್ನು ತೋರಿಸಿದ. ದೇವರು ಹೀಗೆ ಆ ಒಂದು ಧರ್ಮೋಪದೇಶಕನಿಗೆ ಆ ಒಂದು ಪರೀಕ್ಷೆಯ ಮೂಲಕವಾಗಿ ಈ ದೃಷ್ಟಾಂತವನ್ನು ಹೇಳುವಾಗ 37ನೇ ವಚನದಲ್ಲಿ ನಾವು ನೋಡುತ್ತೇವೆ, ಸಿಕ್ಕಿದವನಿಗೆ ನೆರೆಯಾವದನೆಂದು ನಿನಗೆ ತೋರುತ್ತದೆ ಎಂದು ಹೇಳು ಎಂದು ಕೇಳಿದ್ದಕ್ಕೆ ಆ ಧರ್ಮೋಪದೇಶಕನು ಅವನಿಂದ ಬಂದಂಥ ಉತ್ತರ, ಅವನಿಗೆ ದಯ ತೋರಿಸಿದವನೇ ಅಂದನು. ಆಗ ಯೇಸು ಅವನಿಗೆ, ಹೋಗು, ನೀನು ಅದರಂತೆ ಮಾಡು. ನಿನ್ನ ಜೀವಿತದಲ್ಲಿಯೂ ಕೂಡ ನೀನು ಕರುಣೆಯನ್ನು ತೋರಿಸು, ನಿನ್ನ ಜೀವಿತದಲ್ಲಿ ನ್ಯಾಯವನ್ನು ಆಚರಿಸು, ನಿನ್ನ ಜೀವಿತದಲ್ಲಿ ನೀನು ನಮ್ರನಾಗಿ ನಡೆದುಕೋ ಎಂಬುದಾಗಿ ಯೆಹೋವ ದೇವರು ಹೇಗೆ ಮೀಕ ಪ್ರವಾದಿಯ ಮೂಲಕವಾಗಿ ಎಚ್ಚರಿಕೆಯನ್ನು ಕೊಟ್ಟ, ಅದೇ ರೀತಿಯಾಗಿ ಯೇಸು ಕ್ರಿಸ್ತನು ಕೂಡ ಆ ಧರ್ಮೋಪದೇಶದವನಿಗೆ ಈ ದೃಷ್ಟಾಂತದ ಮೂಲಕವಾಗಿ ಹೇಳುವಂಥದ್ದು, ಹೋಗು ನೀನು ಅದರಂತೆಯೇ ಮಾಡು ಎಂಬುದಾಗಿ ಹೇಳುವಾಗ ಆ ಒಂದು ಧರ್ಮೋಪದೇಶಕನಲ್ಲಿ ಅವನು ಕೆಲವು ಗುಣಲಕ್ಷಣಗಳನ್ನು ಬದಲಾಯಿಸಿಕೊಳ್ಬೇಕಾಗ್ತದೆ ಪ್ರಿಯರೇ. ಕೇವಲ ನಾನು ಆಜ್ಞೆಗಳನ್ನು ಕೈಕೊಂಡು ನಡೆದಿದ್ದೇನೆ, ದೇವರಿಗೆ ಕೊಡಬೇಕಾದ ಕಾಣಿಕೆಯನ್ನು ಕೊಟ್ಟಿದ್ದೇನೆ ಎಂಬುದಾಗಿ ಹೇಳುವುದರಿಂದ ಯಾವುದೇ ಪ್ರಯೋಜನ ಇಲ್ಲ. ಕೆಲವರು ನಾನು ನೆರೆಯವನನ್ನು ಪ್ರೀತಿ ಮಾಡ್ತೇನೆ, ದೇವರ ಎಲ್ಲ ಆಜ್ಞೆಗಳನ್ನು ಕೈಕೊಂಡು ನಡೀತಾ ಇದ್ದೇನೆ ಎಂಬುದಾಗಿ ಹೇಳ್ತಾರೆ. ಆದರೆ ನಮ್ರತೆಯ ಜೀವಿತ ಇಲ್ಲ ಅಂತಂದರೆ ಯಾವುದೇ ರೀತಿಯಲ್ಲಿ ಪ್ರಯೋಜನವಿಲ್ಲ ಎಂಬುದಾಗಿ ನೋಡುತ್ತೇವೆ. ನಿನ್ನ ದೇವರಿಗೆ ನಮ್ರನಾಗಿ ನಡೆದುಕೊಳ್ಳುವುದು ಇಷ್ಟನೇ ಹೊರತು ಯೆಹೋವನು ನಿನ್ನಿಂದ ಇನ್ನೇನು ಅಪೇಕ್ಷೆಯನ್ನು ಪಡೋದಿಲ್ಲ ಎಂಬುದಾಗಿ ನೋಡುತ್ತೇವೆ. ಯೆಹೋವನು ನಿನ್ನಿಂದ ಇನ್ನೇನು ಕೂಡ ಅಪೇಕ್ಷೆ ಪಡುವುದಿಲ್ಲ ಎಂಬುದಾಗಿ ನೋಡುತ್ತೇವೆ. ಪ್ರಿಯ ದೇವಜನರೇ, ದೇವರೊಂದಿಗೆ ನಮ್ರತೆಯಿಂದ ನಾವು ನಡೆದುಕೊಳ್ಳುವುದನ್ನು ಕಲಿತುಕೊಳ್ಳಬೇಕಾಗಿದೆ. ಮೊದಲದಾಗಿ ನಮ್ರತೆ ಅಂದ್ರೇನು ಅದನ್ನು ನಾವು ತಿಳ್ಕೊಳ್ಬೇಕಾಗಿದೆ. ಧರ್ಮೋಪದೇಶಕ ಕಾಂಡ 8ನೇ ಅಧ್ಯಾಯ 2ನೇ ವಚನವನ್ನು ನಾವು ನೋಡುವಂಥ ಸಮಯದಲ್ಲಿ, ನಿಮ್ಮ ದೇವರಾದ ಯೆಹೋವನು ನಿಮ್ಮನ್ನು ಈ 40 ವರ್ಷ ಅರಣ್ಯದಲ್ಲಿ ನಡೆಸಿದನ್ನು ನೀವು ತನ್ನ ಆಜ್ಞೆಗಳನ್ನು ಕೈಕೊಳ್ಳುವವರೋ ಅಲ್ಲವೋ ಎಂದು ತಿಳಿದುಕೊಳ್ಳುವುದಕ್ಕೆ ನಿಮ್ಮನ್ನು ಕಷ್ಟಕ್ಕೆ ಒಳಪಡಿಸಿ ನಿಮ್ಮ ಮನೋಭಾವವನ್ನು ಪರೀಕ್ಷಿಸಿದನ್ನು ನೆನಪಿಗೆ ತಂದುಕೊಳ್ಳಿರಿ. ಯೆಹೋವನು ಆ ಒಂದು ನಮ್ರತೆಯ ಜೀವಿತವನ್ನು ಇಸ್ರಾಯೇಲರು 40 ವರ್ಷ ಅರಣ್ಯದಲ್ಲಿ ದೇವರೊಂದಿಗೆ ಎಷ್ಟು ಸಮಯವನ್ನು ಕಳೆದರು, ದೇವರೊಂದಿಗೆ ಎಷ್ಟು ಸಮಯವನ್ನು ಕಳೆದಿದ್ದಾರೆ, ದೇವರಿಗೆ ಹೇಗೆ ನಡೆದುಕೊಂಡಿದ್ದಾರೆ, ದೇವರ ಮೂಲಕವಾಗಿ ಆರಿಸಲ್ಪಟ್ಟಂಥ ಮೋಶೆಗೆ ಎಷ್ಟು ಗೌರವವನ್ನು ಕೊಟ್ಟಿದ್ದಾರೆ, ಮೋಶೆ ಎಷ್ಟು ಮಾತುಗಳನ್ನು ಕೇಳಿದ್ದಾರೆ. ಇಂಥ ಒಂದು ಜೀವಿತದ ಮೂಲಕವಾಗಿ ಅಲ್ಲಿ ದೇವರ ವಾಕ್ಯ ಹೇಳುತ್ತೆ, ನೀವು ನಿಮ್ಮ ದೇವರಾದ ಯೆಹೋವನು ನಿಮ್ಮನ್ನು ಈ 40 ವರ್ಷ ಅರಣ್ಯದಲ್ಲಿ ನಡೆಸಿದನು ನೀವು ಎಷ್ಟು ಜನ ಆಜ್ಞೆಗಳನ್ನು ಕೈಕೊಂಡು ದೇವರಿಗೆ ನಮ್ರರಾಗಿ ನಡೆದುಕೊಂಡಿದ್ದೀರಾ, ಅದು ಬೇಕಾಗಿದೆ ಎಂಬುದಾಗಿ ದೇವರು
ಪರೀಕ್ಷಿಸಿದನ್ನು ನೆನಪಿಗೆ ತಂದುಕೊಳ್ಳಬೇಕಾಗಿದೆ. ಇವತ್ತಿನ ದಿನದಲ್ಲಿ ಅನೇಕರು ಸಭೆಗಳಲ್ಲಿ ನಮ್ರತೆಯ ಜೀವಿತ ಇಲ್ಲ, ಸಭಾ ಪಾಲಕರಿಗೆ ಗೌರವವನ್ನು ಕೊಡ್ತಾ ಇಲ್ಲ, ಸಭೆಗೆ ಗೌರವವನ್ನು ಕೊಡ್ತಾ ಇಲ್ಲ, ಆರಾಧನೆಯಲ್ಲಿ ಅಗೌರವವುಳ್ಳವರಾಗಿ ನಡೆದುಕೊಳ್ಳುವಂಥದ್ದನ್ನು ನೋಡುತ್ತೇವೆ. ಆರಾಧನೆಯ ಸಮಯದಲ್ಲಿ ಮಾತನಾಡುವಂಥದ್ದನ್ನು ನಾವು ನೋಡುತ್ತೇವೆ. ಆರಾಧನೆ ಸಮಯದಲ್ಲಿ ಬೋಧಕರನ್ನು ಹೀಯಾಳಿಸಿ ಮಾತನಾಡುವಂಥದ್ದನ್ನು ನೋಡುತ್ತೇವೆ, ಕ್ರಿಟಿಸೈಸ್ ಮಾಡುವಂಥದ್ದನ್ನು ನಾವು ನೋಡುತ್ತೇವೆ. ಇದರಿಂದ ನಮ್ರತೆಯ ಜೀವಿತ ಇಲ್ಲ ಪ್ರಿಯರೇ. ದೇವರು ಕೂಡ ಮೋಶೆ ಮೂಲಕವಾಗಿ ಧರ್ಮೋಪದೇಶಕ ಕಾಂಡ 8ನೇ ಅಧ್ಯಾಯ 2ನೇ ವಚನದಲ್ಲಿ ನಾವು ಈಗ ಓದುತ್ತಾ ಬಂದ ಹಾಗೆ, ಈ 40 ವರ್ಷಗಳಲ್ಲಿ ನಿಮ್ಮ ಜೀವಿತ ಏನಾಗಿತ್ತು, ನೀವು ಎಷ್ಟು ಸಮಯವನ್ನು ದೇವರಿಗೆ ಕೊಟ್ರಿ ಎಂಬುದಾಗಿ ನಿಮ್ಮನ್ನು ನೀವು ಪರೀಕ್ಷೆ ಮಾಡಿಕೊಳ್ಳಿ ಎಂಬುದಾಗಿ ದೇವರು ಇಲ್ಲಿ ಪ್ರಶ್ನೆ ಮಾಡುವಂಥದ್ದನ್ನು ನೋಡುತ್ತೇವೆ. ಇಸ್ರಾಯೇಲ್ ಜನಾಂಗವು ಕೂಡ ಪ್ರಿಯ ದೇವಜನರೇ 430 ವರ್ಷಗಳ ಕಾಲ ಆ ಒಂದು ಐಗುಪ್ತ ದೇಶದಲ್ಲಿ ದಾಸತ್ವದಲ್ಲಿ ಇದ್ದಾಗ ಯಾವ ರೀತಿಯಲ್ಲಿ ಮೋಶೆ ಮೂಲಕವಾಗಿ ಹೊರಗಡೆ ಬಂದಂಥ ಸಮಯದಲ್ಲಿ ದೇವರು ಕೊಟ್ಟಂಥ ಮನ್ನವನ್ನು ಮರೆತರು ಪ್ರಿಯರೇ. ಅಗ್ನಿಸ್ತಂಭವಾಗಿಯೂ ಮೇಘಸ್ತಂಭವಾಗಿ ಇದ್ದಂಥ ದೇವರನ್ನು ಮರೆತರು ಪ್ರಿಯರೇ. ಅವರ ಒಂದು ಬಟ್ಟೆ ನುಸಿ ಹಿಡಿಯಲಿಲ್ಲ ಎಂಬುದಾಗಿ ನೋಡುತ್ತೇವೆ. ಅವರ ಕಾಲಿಗೆ ಹಾಕಿದಂಥ ಕರಗಳು ಸವೆದು ಹೋಗಲಿಲ್ಲ ಎಂಬುದಾಗಿ ನೋಡುತ್ತೇವೆ. ಇಂಥ ಎಲ್ಲ ಜೀವಿತದಲ್ಲಿಯೂ ಕೂಡ ಆ ಒಂದು ಇಸ್ರೇಲ್ ಜನಾಂಗ ನಮ್ರತೆ ಉಳ್ಳವರಾಗಿ ನಡ್ಕೊಳ್ಳಿಲ್ಲ ಪ್ರಿಯರೇ. ದೇವರಿಗೆ ವಿರುದ್ಧವಾಗಿ, ದೇವರ ಸೇವಕನಾದಂಥ ಮೋಶೆಗೆ ವಿರುದ್ಧವಾಗಿ ಅವರು ಗುಣಗುಟ್ಟುವಂಥದ್ದನ್ನು ನಾವು ನೋಡುತ್ತೇವೆ. ದೇವರು ಮಾಡಿದ ಎಲ್ಲ ಉಪಕಾರಗಳನ್ನು ಅವರು ಮರೆತರು ಎಂಬುದಾಗಿ ನೋಡುತ್ತೇವೆ. 103ನೇ ಕೀರ್ತನೆಯಲ್ಲಿ ನಾವು ಓದುತ್ತೇವೆ, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಕೂಡ ನೀವು ಮರೆಯಬಾರದು ಎಂಬುದಾಗಿ ನಾವು ನೋಡುತ್ತೇವೆ. ಇವತ್ತು ನಾವು ದೇವರ ಉಪಕಾರವನ್ನು ಮರೀತಾ ಇದ್ದೇವೆ, ದೇವರ ವಾಕ್ಯಗಳನ್ನು ಮರೀತಾ ಇದ್ದೇವೆ, ದೇವರ ಆಜ್ಞೆಗಳನ್ನು ಮರೀತಾ ಇದ್ದೇವೆ. ಸಬ್ಬತ್ತಿನ ದಿನದಲ್ಲಿ 7ನೆಯ ದಿನದಲ್ಲಿ ದೇವರ ಆಲಯಕ್ಕೆ ಹೋಗುವುದನ್ನು ಮರೆತಿದ್ದೇವೆ ಪ್ರಿಯರೇ. ಮನುಷ್ಯನು ಮಾಡಿಕೊಂಡಂಥ ಆಜ್ಞೆಗಳಲ್ಲಿ ವಾರದ ಮೊದಲನೇ ದಿನದಲ್ಲಿ ಹೋಗಿ ಆರಾಧನೆಯನ್ನು ಮಾಡುವುದರ ಮೂಲಕವಾಗಿ ಇವತ್ತು ಸಬ್ಬತ್ತಿನ ದಿನವನ್ನು ಕೈಕೊಳ್ಳದೆ ನಮ್ರತೆಯ ಜೀವಿತದಲ್ಲಿ ಬಿದ್ದು ಹೋಗುತ್ತಾ ಇರುವಂಥದ್ದನ್ನು ನಾವು ನೋಡ್ತೇವೆ. ಇವತ್ತು ನಾವು ದೇವರಿಗೆ ನಮ್ರರಾಗಿ ನಾವು ನಡೆದುಕೊಳ್ಳಬೇಕಾಗಿದೆ ಪ್ರಿಯರೇ. ನ್ಯಾಯವನ್ನು ಆಚರಿಸಬೇಕು. ದೇವರು ಹೇಳಿದಂಥ ದಿನದಲ್ಲೇ ನಾವು ಆರಾಧನೆಯನ್ನು ಮಾಡಬೇಕಾಗಿದೆ ಪ್ರಿಯರೇ. ಇವತ್ತು ಇಡೀ ಜಗತ್ತು ಒಬ್ಬ ವ್ಯಕ್ತಿ ಹೇಳಿದಂಥ ದಿನಕ್ಕೆ 7ನೆಯ ದಿನವನ್ನು ಬದಲಾಯಿಸಿಕೊಂಡು ವಾರದ ಮೊದಲನೇ ದಿನದಲ್ಲಿ ಅವರು ಆರಾಧನೆಗೆ ಹೋಗುತ್ತಾ ಇರುವಂಥದ್ದು ನೋಡುತ್ತೇವೆ. ಎಲ್ಲಿದೆ ನ್ಯಾಯ? ಎಲ್ಲಿದೆ ನಮ್ರತೆಯ ಜೀವಿತ? ಎಲ್ಲಿದೆಯೇ ಕರುಣೆಯ ಜೀವಿತ? ಇದನ್ನು ನಾವು ಅವಲೋಕಿಸಬೇಕಾಗಿದೆ. ಮೀಕ ಪ್ರವಾದಿ ಹೇಳಿದಾಗೆ, ಮನುಷ್ಯನೇ ಒಳ್ಳೆಯದು ಇಂಥದ್ದು ಎಂಬುದು ಯೆಹೋವನು ನಿನಗೆ ತೋರಿಸಿದ್ದಾನಷ್ಟೇ. ಯಾವುದನ್ನು ನಾವು ದೇವರಿಗೆ ನಮ್ರರಾಗಿ ನಡೆದುಕೊಳ್ಳುವಂಥ ಜೀವಿತದಲ್ಲಿ ನಾವು ಜೀವಿಸಬೇಕು. ಯಾಕೆಂದರೆ ಯೆಹೆಜ್ಕೇಲ 20ನೇ ಅಧ್ಯಾಯ 20ನೇ ವಚನದಲ್ಲಿ ಸಬ್ಬತ್ ಅನ್ನುವಂಥದ್ದು ಮನುಷ್ಯನಿಗೂ ದೇವರಿಗಿರುವಂಥ ಒಂದು ಗುರುತಾಗಿದೆ ಪ್ರಿಯರೇ. ಯೇಸು ಕ್ರಿಸ್ತನು ಕೂಡ ಈ ಲೋಕದಲ್ಲಿ ಇದ್ದಾಗ ಸಬ್ಬತ್ತಿನ ದಿನದಲ್ಲಿ ಸಭಾ ಮಂದಿರಕ್ಕೆ ಹೋಗಿ ಆತನು ನಮ್ರತೆಯ ಜೀವಿತವನ್ನು ತೋರಿಸಿಕೊಟ್ಟನು ಎಂಬುದಾಗಿ ನೋಡುತ್ತೇವೆ. ಪೌಲ ಇರ್ಬೋದು, ಪೇತ್ರ ಇರ್ಬೋದು, ಇವರು ಕೂಡ ಅಪೊಸ್ತಲರ ಕೃತ್ಯದಲ್ಲಿ ಸಬ್ಬತ್ತಿನ ದಿನದಲ್ಲಿ ಆ ಸಭಾ ಮಂದಿರಗಳಿಗೆ ಹೋಗಿ ಅವರು ಬೋಧನೆಯನ್ನು ಮಾಡಿ ತಮ್ಮ ನಮ್ರತೆಯ ಜೀವಿತವನ್ನು, ನ್ಯಾಯವನ್ನು ಆಚರಿಸುವಂಥದ್ದನ್ನು ಅವರು ತೋರಿಸಿಕೊಟ್ರು ಪ್ರಿಯರೇ. ಈ ವಾಕ್ಯವನ್ನು ಕೇವಲ ನಾವು ಒಂದು ಭಾಗಕ್ಕೆ ಮಾತ್ರ ಸೀಮಿತ ಮಾಡಿಕೊಳ್ಳದೆ ನಾವು ಅದನ್ನು ಯಾವುದೋ ಒಂದು ರೀತಿಯಲ್ಲಿ ಪ್ರಸಂಗವನ್ನು ಮಾಡುವುದರ ಮೂಲಕವಾಗಿ ನಾವು ಯಾವುದನ್ನು ತೆಗೆದುಕೊಂಡು ಹೋಗಿ ಜನರಿಗೆ ಪ್ರಸಂಗ ಮಾಡುವಂಥದ್ದಲ್ಲ. ನಮ್ರತೆಯ ಜೀವಿತ ಅಂತಂದರೆ ನಾವು ಸಬ್ಬತ್ತನ್ನು ಮನಪೂರ್ವಕವಾಗಿ ಕೂಡ ಕೈಕೊಂಡು ನಡೆಯುವಂಥದ್ದಾಗಿದೆ. ನ್ಯಾಯವಾಗಿ ಆತನ ಆಜ್ಞೆಗಳನ್ನು ಕೈಕೊಂಡು ನಡೆಯುವಂಥದ್ದು ಕೂಡ ಆಗಿದೆ. ಯಾಕೆಂದರೆ ಯಾಕೋಬನು ಬರೆದ ಪತ್ರಿಕೆ 2ನೇ ಅಧ್ಯಾಯ 10ನೇ ವಚನದಲ್ಲಿ ನಾವು ನೋಡುತ್ತೇವೆ, ಒಬ್ಬನು ಧರ್ಮೋಪದೇಶವನ್ನೆಲ್ಲ ಕೈಕೊಂಡು ಒಂದರಲ್ಲಿ ತಪ್ಪಿ ಹೋದರೂ ಕೂಡ ಆತನು ಎಲ್ಲದರಲ್ಲಿ ತಪ್ಪಿ ಹೋದ ಹಾಗೆ ಎಂಬುದಾಗಿ ನಾವು ವಾಕ್ಯ ಓದುತ್ತೇವೆ. ಪ್ರಿಯ ದೇವಜನರೇ, ನಮ್ರತೆಯ ಜೀವಿತ, ಕರುಣೆಯ ಜೀವಿತ, ನ್ಯಾಯವನ್ನು ಆಚರಿಸುವುದು, ನಿನ್ನ ದೇವರಿಗೆ ನಮ್ರನಾಗಿ ನಡೆದುಕೊಳ್ಳುವುದು ಅಂತಂದರೆ ನಾವು ದೇವರ ಆಜ್ಞೆಗಳನ್ನು, ದೇವರ ವಾಕ್ಯಗಳನ್ನು ಕೈಕೊಂಡು ನಡೆಯುವಂಥದ್ದು ಕೂಡ ಆಗಿದೆ. ಪ್ರಿಯ ವೀಕ್ಷಕರೇ, ನಿಮ್ಮ ಜೀವಿತದಲ್ಲಿ ಕರ್ತನಿಗೆ ನೀವು ಎಷ್ಟು ದಿನಗಳಲ್ಲಿ, ಯಾವ ದಿನದಲ್ಲಿ ದೇವರಿಗೆ ನಮ್ರರಾಗಿ ನಡೆದುಕೊಳ್ತಾ ಇದ್ದೀರಾ? ಇದನ್ನು ಒಂದು ವೇಳೆ ಪ್ರಶ್ನೆ ಮಾಡುವುದಾದರೆ ಉತ್ತರ ಏನಾಗಿದೆ? ಪ್ರಿಯ ದೇವಜನರೇ, ಮುಂದೆ ನಾವು ನೋಡುತ್ತೇವೆ, ವಿಧೇಯತ್ವದಿಂದ ವೃದ್ಧಿ, ಅವಿಧೇಯತ್ವದಿಂದ ಹಾನಿ ಎಂಬುದಾಗಿ ನಾವು ನೋಡುತ್ತೇವೆ. ಧರ್ಮೋಪದೇಶಕ ಕಾಂಡ 10ನೇ ಅಧ್ಯಾಯ 12 ಮತ್ತು 13ನೇ ವಚನದಲ್ಲಿ ನೋಡುವಾಗ, ಆದುದರಿಂದ ಇಸ್ರಾಯೇಲರೇ, ನೀವು ನಿಮ್ಮ ದೇವರಾದ ಯೆಹೋವನಲ್ಲಿ ಭಯಭಕ್ತಿಯುಳ್ಳವರಾಗಿ
ಎಲ್ಲ ವಿಷಯಗಳಲ್ಲಿ ಆತನು ಹೇಳುವ ಮಾರ್ಗದಲ್ಲಿ ನಡೆಯುತ್ತಾ ಆತನ ಪ್ರೀತಿಸುತ್ತಾ ಸಂಪೂರ್ಣವಾದ ಹೃದಯದಿಂದಲೂ ಮನಸ್ಸಿನಿಂದಲೂ ಸೇವೆ ಮಾಡುತ್ತಾ ನಾನು ನಿಮ್ಮ ಮೇಲಿಗಾಗಿ ಆತನ ಸಂಪೂರ್ಣ ಹೃದಯದಿಂದಲೂ ಮನಸ್ಸಿನಿಂದಲೂ ಸೇವೆ ಮಾಡುತ್ತಾ ನಾನು ನಿಮ್ಮ ಮೇಲಿಗಾಗಿ ಈಗ ಬೋಧಿಸುವ ಆತನ ಆಜ್ಞಾವಿಧಿಗಳನ್ನು ಅನುಸರಿಸ್ತಾ ಇರುವುದನ್ನು ಹೊರತು ನಿಮ್ಮ ದೇವರಾದ ಯೆಹೋವನು ನಿಮ್ಮಿಂದ ಬೇರೇನೂ ಕೇಳಿಕೊಳ್ಳುತ್ತಾನೆ, ಆಲೋಚಿಸಿರಿ. ಬೇರೆ ಇನ್ನೇನು ಕೇಳೋದಿಲ್ಲ. ದೇವರು ಆಜ್ಞೆಗಳನ್ನು ಕೈಕೊಂಡು ನಡೆಯುವಂಥದ್ದು, ದೇವರನ್ನು ಪ್ರೀತಿಸಿ ಸಂಪೂರ್ಣವಾದ ಹೃದಯದಿಂದಲೂ ಮನಸ್ಸಿನಿಂದಲೂ ಸೇವೆ ಮಾಡುತ್ತಾ ಆತನ ಆಜ್ಞೆಗಳನ್ನು ಭಯಭಕ್ತಿಯಿಂದ ನಾವು ಕೈಕೊಂಡು ನಡೆಯುವುದನ್ನೇ ದೇವರು ಇಷ್ಟನ್ನೇ ಕೇಳ್ತಾನೆ ಹೊರತು ಇನ್ನೇನು ಕೇಳೋದಿಲ್ಲ ಪ್ರಿಯರೇ. ಆದರೆ ಇವತ್ತು ನಾವು ಏನು ಮಾಡ್ತೇವೆ? ಜನರು ಮೆಚ್ಚುವಂಥ ರೀತಿಯಲ್ಲಿ ಭಯಭಕ್ತಿಯುಳ್ಳವರಾಗಿ ಜೀವಿಸ್ತೇವೆ. ಜನರು ಮೆಚ್ಚುವಂಥ ರೀತಿಯಲ್ಲಿ ಸಂಪೂರ್ಣವಾದ ಮನಸ್ಸಿನಿಂದಲೇ ಏನೋ ನಾವು ಕ್ರೈಸ್ತರು ಎಂಬುದಾಗಿ ನಾವು ನಟನೆಗಳ ಮೂಲಕವಾಗಿ ನಾವು ದೇವರನ್ನು ಘನಪಡಿಸ್ತೇವೆ. ಇಂಥ ಜೀವಿತ ನಮ್ಮದಾಗಿರ್ಬೋದು ಪ್ರಿಯರೇ. ಇವತ್ತಿನ ದಿನದಲ್ಲಿ ದೇವರ ವಾಕ್ಯ ಏನನ್ನು ಹೇಳುತ್ತೆ ಅದನ್ನು ಬೋಧಿಸಬೇಕಾಗಿದೆ. ಯಾಕೆಂತಂದರೆ ನಿಮ್ಮಿಂದ ಬೇರೇನು ಕೇಳಿಕೊಳ್ಳುತ್ತಾನೆ? ನೋಡಿ ಅಲ್ಲಿ ಪ್ರಶ್ನೆ, ಬೇರೇನು ಕೇಳಿಕೊಳ್ಳುತ್ತಾನೆ? ಆಲೋಚಿಸಿರಿ. ಇವತ್ತು ನಾವು ಆಲೋಚಿಸಬೇಕಾಗಿದೆ. ದೇವರೇ, ನನ್ನ ನಡತೆಯಲ್ಲಿ ನಾನು ಬಿದ್ದೋಗಿದ್ದೇನೆ, ದೇವರ ಆಜ್ಞೆಗಳನ್ನು ಕೈಕೊಂಡು ನಡೆಯುವುದರಲ್ಲಿ ನಾನು ಬಿದ್ದು ಹೋಗ್ತಾ ಇದ್ದೇನೆ, ಆ ಪರಿಶುದ್ಧವಾದ ಸಬ್ಬತ್ತಿನ ದಿನದಲ್ಲಿ ಆರಾಧನೆಗೆ ಹೋಗೋದನ್ನು ಮರೆತು ಬಿಟ್ಟಿದ್ದೇನೆ, ಈ ಎಲ್ಲ ವಿಚಾರಗಳಲ್ಲಿ ನನ್ನ ಹೃದಯವನ್ನು ಶುದ್ಧಪಡಿಸು, ನನ್ನ ಜೀವಿತವನ್ನು ಚೈತನ್ಯಗೊಳಿಸು, ನನ್ನ ಜೀವಿತದಲ್ಲಿ ಪ್ರೀತಿ, ಸಂತೋಷ, ಸಮಾಧಾನವನ್ನು ಕೊಡು ಎಂಬುದಾಗಿ ನಾವು ಆಲೋಚಿಸುವುದಾದರೆ, ಆ ನಮ್ರತೆಯ ಜೀವಿತದ ಮಾರ್ಗವನ್ನು ಹುಡುಕುವುದಾದರೆ ಕರ್ತನು ನಮ್ಮನ್ನು ಆತ್ಮಿಕವಾಗಿ ಬಲಪಡಿಸುವುದಕ್ಕೆ ಶಕ್ತನಾಗಿದ್ದಾನೆ. ಮೂರನೇದಾಗಿ, ದೇವರ ಮುಂದೆ ದೀನತೆಯಿಂದ ನಾವು ಜೀವಿಸಬೇಕಾಗಿದೆ. 1ನೇ ಅರಸು 21ನೇ ಅಧ್ಯಾಯ 29ನೇ ವಚನವನ್ನು ನಾವು ಗಮನಿಸುತ್ತಾ ಬರುವುದಾದರೆ ನಾವು ನೋಡುತ್ತೇವೆ, ಅಲ್ಲಿ ಆಹಾಬನ ಜೀವಿತವನ್ನು ನಾವು ಗಮನಿಸಬೇಕಾಗುತ್ತೆ ಪ್ರಿಯರೇ. ದೇವರ ಸೇವಕನಾದಂಥ, ದೇವರಿಂದ ಆರಿಸಲ್ಪಟ್ಟಂಥ ಅರಸನಾದಂಥ ಆಹಾಬನ ಜೀವಿತದಲ್ಲಿ ಆಹಾಬನು ಎಲಿಯನ ಮಾತನ್ನು ಕೇಳಿ ತನ್ನ ಬಟ್ಟೆಯನ್ನು ಹರಿದುಕೊಂಡು ಹಗಲಿರುಳು ಮೈ ಮೇಲೆ ಗೋಣಿತಟ್ಟನ್ನು ಹಾಕಿಕೊಂಡು ಉಪವಾಸ ಮಾಡುತ್ತಾ ದೀನ ಮನಸ್ಸಿನಿಂದ ಪ್ರವರ್ತಿಸಿದನು ಎಂಬುದಾಗಿ ನಾವು ನೋಡುತ್ತೇವೆ. ಇವತ್ತಿನ ದಿನದಲ್ಲಿ ಆಹಾಬನಲ್ಲಿದ್ದಂಥ ಆ ಗರ್ವ, ಅಹಂಭಾವ ಎಲ್ಲವನ್ನ ಆತನು ತೆಗೆದು ಹಾಕ್ತಾ ಪ್ರಿಯರೇ ಉಪವಾಸದಿಂದ ದೀನ ಮನಸ್ಸಿನಿಂದ ತಗ್ಗಿಸಿಕೊಂಡನೆಂಬುದಾಗಿ ನಾವು 1ನೇ ಅರಸುಗಳ ಗ್ರಂಥ 21ನೇ ಅಧ್ಯಾಯ 27ರಿಂದ 29 ವಚನಗಳನ್ನು ನೋಡುವಾಗ ದೀನ ಮನಸ್ಸಿನಿಂದ ಪ್ರವರ್ತಿಸಿದನು. ಆದ್ದರಿಂದ ಯೆಹೋವನು ತಿಷ್ಬಿಯನಾದ ಎಲಿಯನಿಗೆ, ಆಹಾಬನು ನನ್ನ ಮುಂದೆ ತಗ್ಗಿ ಹೋದುದನ್ನು ಕಂಡಿಯಾ? ಅವನು ನನ್ನ ಮುಂದೆ ತನ್ನನ್ನು ತಗ್ಗಿಸಿಕೊಂಡದರಿಂದ ನಾನು ಮುಂತಿಳಿಸಿದ ಕೇಡನ್ನು ಅವನ ಜೀವಮಾನದಲ್ಲಿ ಬರಗೊಡದೆ ಅವನ ಮಗನ ಕಾಲದಲ್ಲಿ ಅವನ ಮನೆಯವರ ಮೇಲೆ ಬರಮಾಡುವೆನೆಂದು ಹೇಳಿದನು. ಆಹಾಬನಲ್ಲಿದ್ದಂಥ ಪ್ರಿಯ ದೇವಜನರೇ, ಆಹಾಬನಲ್ಲಿದ್ದಂಥ ದೀನ ಮನಸ್ಸು ಒಂದು ವೇಳೆ ನೀವು ಕೂಡ ಗರ್ವದಲ್ಲಿ ಇನ್ನೊಬ್ಬರ ಮಾತನ್ನು ಕೇಳಿ ನೀವು ಅನ್ಯ ಜೀವಿತದಲ್ಲಿ ನೀವು ಜೀವಿಸುವಂಥ ಗುಣಲಕ್ಷಣಗಳು ನಿಮ್ಮಲ್ಲಿರುವಾಗ, ನೀವು ದೇವರ ಸಮೀಪಕ್ಕೆ ಬಂದು ತಗ್ಗಿಸಲ್ಪಟ್ಟವರಾಗಿ ಜೀವಿಸುವಾಗ, ಹೇಗೆ ಆಹಾಬನು ದೀನ ಮನಸ್ಸಿನಿಂದ ತಗ್ಗಿಸಲ್ಪಟ್ಟವನಾಗಿ ದೇವರ ಕೃಪಾಶೀರ್ವಾದವನ್ನು ಪಡೆದುಕೊಂಡು ಅವನ ಕಾಲದಲ್ಲಿ ಬರಬೇಕಾದಂಥ ಆಪತ್ತನ್ನು ಆತನು ಸರಿಪಡಿಸಿಕೊಂಡು ಅವನ ಮಗನ ಕಾಲಕ್ಕೆ ಆಪತ್ತನ್ನು ಬಂತು ಎಂಬುದಾಗಿ ನಾವು ನೋಡುತ್ತೇವೆ. ಇವತ್ತಿನ ದಿನದಲ್ಲಿ ನಾವು ದೀನ ಮನಸ್ಸಿನಿಂದ ನಮ್ರತೆಯ ಜೀವಿತದಿಂದ ಕ್ರಿಸ್ತನ ಬಳಿಗೆ ಬಂದಾಗ ನಮ್ಮಲ್ಲಿ ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳುವುದಕ್ಕೆ ಸಾಧ್ಯ. 4ನೇದಾಗಿ, ನಮ್ಮಲ್ಲಿ ಆ ನಮ್ರತೆಯ ಜೀವಿತ ಇರಬೇಕು ಅಂದರೆ ಸದ್ಗುಣಗಳನ್ನು ಧರಿಸಿಕೊಳ್ಳಿರಿ ಎಂಬುದಾಗಿ ನೋಡುತ್ತೇವೆ. ಪೌಲನು ಕೊಲೊಸ್ಸೆಯವರಿಗೆ ಬರೆದಂಥ ಪತ್ರಿಕೆಯನ್ನು ನಾವು ನೋಡುವಂಥ ಸಮಯದಲ್ಲಿ ಅಲ್ಲಿ ಯಾವ ರೀತಿಯ ಸದ್ಗುಣಗಳನ್ನು ನಾವು ಧರಿಸಿಕೊಳ್ಬೇಕೆಂಬುದಾಗಿ ನೋಡುವಾಗ 3ನೇ ಅಧ್ಯಾಯ 12ನೇ ವಚನ, ಹೀಗಿರಲಾಗಿ ನೀವು ದೇವರಿಂದ ಆರಿಸಿಕೊಂಡವರು, ಪ್ರತಿಷ್ಠಿತರು, ಪ್ರಿಯರು ಆಗಿರುವುದರಿಂದ ಕನಿಕರ, ದಯೆ, ದೀನಭಾವ, ಸಾತ್ವಿಕತ್ವ, ದೀರ್ಘಶಾಂತಿ ಎಂಬ ಸದ್ಗುಣಗಳನ್ನು ಧರಿಸಿಕೊಳ್ಳಿರಿ. ಇವತ್ತು ನಮ್ಮಲ್ಲಿ ನಮ್ರತೆಯ ಜೀವಿತ ಇರಬೇಕಾದರೆ ಪೌಲ ಸ್ಪಷ್ಟವಾಗಿ ಕೊಲೊಸ್ಸೆ ಸಭೆಗೆ ಹೇಳಿದ ಹಾಗೆ, ನೀವು ದೇವರಿಂದ ಆರಿಸಿಕೊಂಡಿದ್ದೀರಾ, ಪ್ರತಿಷ್ಠಿತರಾಗಿದ್ದೀರಾ, ಆದ್ದರಿಂದ ಕನಿಕರವನ್ನು, ದಯೆಯನ್ನು,
ದೀನಭಾವ, ಸಾತ್ವಿಕತ್ವ, ದೀರ್ಘಶಾಂತಿ ಎಂಬ ಸದ್ಗುಣಗಳನ್ನು ಧರಿಸಿಕೊಂಡು ನೀವು ದೇವರ ಮಕ್ಕಳಾಗಿ ಜೀವಿಸಬೇಕೆಂಬುದಾಗಿ ಪೌಲ ಹೇಳುವಂಥದ್ದನ್ನು ನೋಡುತ್ತೇವೆ. ಪ್ರಿಯ ದೇವ ಜನರೇ, ದೇವರ ಮಕ್ಕಳಾಗಿ ನಾವು ಜೀವಿಸುವಾಗ ನಮ್ಮಲ್ಲಿ ಆ ಸದ್ಗುಣಗಳು ಯಾವಾಗಲೂ ಇರಬೇಕೆಂಬುದಾಗಿ ನೋಡುತ್ತೇವೆ. ಐದನೇದಾಗಿ ನಮ್ಮಲ್ಲಿ ನಮ್ರತೆಯ ಜೀವಿತ, ದೇವರೊಂದಿಗೆ ನಮ್ರತೆಯಿಂದ ನಾವು ನಡೆದುಕೊಳ್ಳಬೇಕಾದ್ರೆ ಐದನೇದಾಗಿ ನಮ್ಮ ದೃಷ್ಟಿ ದೇವರ ಮೇಲೆ ಇರಬೇಕೆಂಬುದಾಗಿ ನಾವು ನೋಡುತ್ತೇವೆ. ಯೋಬನ ಪುಸ್ತಕವನ್ನು ನಾವು ನೋಡುವುದಾದರೆ ಅಲ್ಲಿ ಯಾವ ರೀತಿಯಲ್ಲಿ ಬರೆಯಲ್ಪಟ್ಟಿದೆ ಎಂಬುದಾಗಿ ನೋಡುವಾಗ ದೇವರ ವಾಕ್ಯದಲ್ಲಿ ಯೋಬನ ಪುಸ್ತಕ 22ನೇ ಅಧ್ಯಾಯಕ್ಕೆ ನಮ್ಮ ಸತ್ಯವೇದವನ್ನು ತೆಗೆಯೋಣ. ಯೋಬನು ಬರೆದಂಥ ಪುಸ್ತಕ 22ನೇ ಅಧ್ಯಾಯ 22ರಿಂದ 30ನೇ ವಚನ ತನಕ ನಾವು ನೋಡುವಂಥ ಸಮಯದಲ್ಲಿ ದೇವರ ಚಿತ್ತಕ್ಕೆ ಒಡಂಬಟ್ಟು ಸಮಾಧಾನದಿಂದ ಒಂದು, ಇದರಿಂದ ನಿನಗೆ ಶುಭವಾಗುವುದು ಎಂಬುದಾಗಿ ನೋಡುತ್ತೇವೆ. ಆತನ ಬಾಯಿಂದಲೇ ಬೋಧನೆಯನ್ನು ಸ್ವೀಕರಿಸಿ ಆತನ ಮಾತುಗಳನ್ನು ಹೃದಯದಲ್ಲಿ ಇಟ್ಟುಕೋ. ಎಂಥ ಅದ್ಭುತವಾದಂಥ ಮಾತುಗಳು ಪ್ರಿಯರೇ. ಯೋಬನಲ್ಲಿದ್ದಂಥ ನಮ್ರತೆಯ ಜೀವಿತ, ಆತನಲ್ಲಿದ್ದಂಥ ತಾಳ್ಮೆಯ ಜೀವಿತ, ದೀನತೆಯ ಜೀವಿತ ಆತನನ್ನು ಉನ್ನತ ಸ್ಥಾನಕ್ಕೆ ತೆಗೆದುಕೊಂಡು ಬಂತು ಎಂಬುದಾಗಿ ನೋಡುತ್ತೇವೆ. ಅದರಲ್ಲಿ 30ನೇ ವಚನವನ್ನು ಓದುವಾಗ, ನಿರ್ದೋಷಿಯಲ್ಲದವನನ್ನು ತಪ್ಪಿಸುವನು. ಹೌದು, ಆತನು ಇಂಥವನನ್ನು ತಪ್ಪಿಸುವುದಕ್ಕೆ ನಿನ್ನ ಕೈಗಳ ಪರಿಶುದ್ಧತೆಯೇ ಕಾರಣವಾಗಿರುವುದು ಎಂಬುದಾಗಿ ನೋಡುತ್ತೇವೆ. ಇಗೋ, ಯೆಹೋವನ ಹಸ್ತವು ರಕ್ಷಿಸಲಾರದಂಥ ಮೋಟುಗಾರಿಯಲ್ಲ ಪ್ರಿಯರೇ. ಯಾರು ನಮ್ರತೆಯಿಂದ ದೀನ ಮನಸ್ಸಿನಿಂದ ಆ ಒಂದು ನಿರ್ದೋಷಿಯಲ್ಲದವನನ್ನು ತಪ್ಪಿಸುವನು ಎಂಬುದಾಗಿ ನೋಡುತ್ತೇವೆ. ಯೋಬನಲ್ಲಿ ಯಾವುದೇ ದೋಷ ಇರಲಿಲ್ಲ ಪ್ರಿಯರೇ. ದೇವರು ಅವನನ್ನು ತನ್ನ ಪರಿಶುದ್ಧತೆಯ ಕೈಗಳಿಂದಲೇ ಅವನನ್ನು ಕಾಪಾಡಿದನು ಎಂಬುದಾಗಿ ನೋಡುತ್ತೇವೆ. ಎಲ್ಲ ಕಷ್ಟಗಳಿಂದ ಬಿಡಿಸಿದನು ಎಂಬುದಾಗಿ ನೋಡುತ್ತೇವೆ. ಪ್ರಿಯ ದೇವಜನರೇ, ಇವತ್ತಿನ ದಿನದಲ್ಲಿ ದೇವರ ಮಕ್ಕಳಾಗಿ ಜೀವಿಸುವಾಗ ಯಾಕೋಬ 4ನೇ ಅಧ್ಯಾಯ 6ನೇ ವಚನದಲ್ಲಿ ಕೊನೆಯ ವಾಕ್ಯ ಹೇಳುತ್ತೆ, ದೇವರು ಅಹಂಕಾರಿಗಳನ್ನು ಎದುರಿಸುತ್ತಾನೆ, ದೀನರಿಗಾದರೂ ಕೃಪೆಯನ್ನು ಅನುಗ್ರಹಿಸ್ತಾನೆ. ಇವತ್ತು ನಾವು ದೀನರಾಗಿ ಜೀವಿಸುವಾಗ ದೇವರು ತನ್ನ ಕೃಪೆಯನ್ನು ಅನುಗ್ರಹಿಸ್ತಾನೆ. ನಮ್ರತೆಯಾಗಿ ಜೀವಿಸುವಾಗ ದೇವರು ತನ್ನ ಕೃಪೆಯನ್ನು ಅನುಗ್ರಹಿಸುತ್ತಾನೆ. ಅಂಥ ಜೀವಿತ ನಮ್ಮದಾಗಿರುವಾಗ ಕ್ರಿಸ್ತನ ಕೃಪಾಶೀರ್ವಾದಗಳು ನಮ್ಮ ಮೇಲೆ ಸದಾಕಾಲ ಇರುವಂಥದ್ದಾಗಿದೆ. ಇಂಥ ಜೀವಿತ ನಿಮ್ಮದಾಗಿರಲಿ ಎಂಬುದೇ ನನ್ನ ಪ್ರಾರ್ಥನೆಯಾಗಿದೆ. ದೇವರ ವಾಕ್ಯಗಳ ಮೂಲಕವಾಗಿ ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು ತನ್ನ ವಿಶೇಷವಾದಂಥ ಬಲದಿಂದ ಕಾಪಾಡಲಿ ಎಂಬುದೇ ನನ್ನ ಪ್ರಾರ್ಥನೆಯಾಗಿದೆ. ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್. ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾಗಿರುವ ಕರುಣಾಳು ತಂದೆಯಾದ ದೇವರೇ, ಈ ಒಂದು ಕಾರ್ಯಕ್ರಮದ ಮೂಲಕವಾಗಿ ನಮ್ರತೆಯ ಜೀವಿತ ಹೇಗಿರಬೇಕೆಂಬುದಾಗಿ ತಿಳಿದುಕೊಂಡಿದ್ದಾರೆ. ಒಂದು ವೇಳೆ ನಿನ್ನ ವಾಕ್ಯವನ್ನು ಕೇಳಿದಂಥ ಪ್ರತಿಯೊಬ್ಬರು ಆ ಒಂದು ನಮ್ರತೆಯ ಜೀವಿತದಲ್ಲಿ ಆ ಸಮಾರ್ಯದವನ ಕಥೆಯ ಮೂಲಕವಾಗಿ ಯಾರಿಗೆ ಸಹಾಯ ಮಾಡಿದನು ಎಂಬುದಾಗಿ ನಾವು ನೋಡುತ್ತೇವೆ. ಅಂಥ ಸಹಾಯದ ಜೀವಿತ ಪ್ರತಿಯೊಬ್ಬರಲ್ಲಿ ಸದಾಕಾಲ ಇರಲಿಕ್ಕಾಗುವಂತೆ ಕೃಪೆ ಕೊಡು. ಈ ಕಾರ್ಯಕ್ರಮದವನ್ನು ಆಲಿಸಿದಂಥ ಪ್ರತಿಯೊಬ್ಬರ ಜೀವಿತದಲ್ಲಿ ಒಂದು ಪರಿವರ್ತನೆಯನ್ನು ಮಾಡು. ನಿನ್ನ ಪ್ರಸನ್ನತೆಯನ್ನು ದಯಪಾಲಿಸಿಕೊಡು. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ಸ್ತೋತ್ರ. ಎಲ್ಲ ಘನ ಮಾನ ಮಹಿಮೆಗಳು ನಿನ್ನೊಬ್ಬನಿಗೆ ನಾವು ಸಲ್ಲಿಸುತ್ತಾ ನಜರೇತಿನ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯೇ, ಆಮೇನ್. ಪ್ರಿಯ ವೀಕ್ಷಕರೇ, ಈ ಕಾರ್ಯಕ್ರಮದ ಮೂಲಕವಾಗಿ ಪ್ರಾರ್ಥನಾ ಬೇಡಿಕೆ ಇರುವುದಾದರೆ ನಾವು ನಿಮಗೋಸ್ಕರವಾಗಿ ಪ್ರಾರ್ಥಿಸ್ತೇವೆ. ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಿ ಕಾಪಾಡಲಿ. ಆಮೇನ್.